ಏನೋ ಟಾಟಾ ಎಸಿಲಿ 2 ತಿಂಗಳಲ್ಲಿ 1 ಲಕ್ಷ ರೂಪಾಯಿ ದುಡಿಬಹುದಾ? ಅದು ಯಾವ ಮಹಾನುಭಾವ ಹೇಳಿದ್ನು? 2 ತಿಂಗಳಲ್ಲಿ 1 ಲಕ್ಷ ರೂಪಾಯಿ ದುಡಿಯೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 24. ಬೆಳಗ್ಗೆ ನಮ್ ಸೆಟ್ ಬೈಯೋದು ಬಾಡಿಗೆ ಎಲ್ಲ ನೀಟಾಗಿ ಲೋಡ್ ಮಾಡ್ಕೊಟ್ರು. ಎತ್ಕೊ ಬಂದ್ ಬಿಲ್ಡಿಂಗ್ ಹತ್ರ ಆಗ್ತಾ ಇದೆ. ಎಲ್ಲಿ ಗೊತ್ತಾ ಬಿಲ್ಡಿಂಗ್ ಲೋಕಲ್ ಇದ್ದಿದ್ದು. ಬಿಲ್ಡಿಂಗ್ ನೋಡ್ರಿ ಏನ್ ಸೂಪರ್ ಆಗೈತಲ್ವಾ. ಅನ್ಲೋಡ್ ಮಾಡಿ ಗಾಡಿ ಕೈ ಕೊಟ್ರು 10 ನಿಮಿಷದಲ್ಲಿ. ಬಾಡಿಗೆ 350 ರೂಪಾಯಿ ಕೊಟ್ರು ಭಯ. ಅದಾದ್ಮೇಲೆ ವೈಟ್ ಫೀಲ್ಡ್ ಬಂದ್ ಬಾಡಿಗೆ ಬಂತು. ಲೈಟ್ ಲೋಡ್ ನನಗಂತೂ ದಿಲ್ ಖುಷಿ ಆಗೋಯ್ತು. ಇರಪ್ಪ ಲೈಟ್ ಲೋಡ್ ಹೊಡೆದಿ ಜಾಸ್ತಿ ದಿನ ಆಗೈತೆ ಅನ್ಬಿಟ್ಟು ಲೋಡ್ ಮಾಡಿಸ್ಕೊಂಡೆ. ಈ ಟ್ರಾಫಿಕ್ ನೋಡ್ಬಿಟ್ಟು ನನಗಂತೂ ತಲೆನೇ ಕೆಟ್ಟೋಯ್ತು ಗುರು. ಏನು ನಮ್ಮನ್ನ ಅರ್ಧ ಅವರು ಒಂದೊಂದು ತಾನು ನಿಂತ್ಕೊಂಡು ಸಾಕಾಗೋಯ್ತು. ಒಂದೊಂದ್ ಚೂರ್ ಮುಂದೆ ಹೋಯ್ತವ್ರೆ. ಪ್ಲಸ್ ತುಳ್ದಿ ನನ್ಗಂತೂ ಕಾಲೇ ನೋವು ಬಂದ್ಬಿಡ್ತು. ಈ ವಿಲ್ಲಾ ನೋಡಿ ಆಗಿದ್ದೆ ಸುಸ್ತಲ್ಲ ಹೊಂಟೋಯ್ತು ಗುರು. ಏನೈತೆ ಗುರು ವಿಲ್ಲಾ ಇದು. ಅಮೆರಿಕಾ ಫಾರಿನ್ ಕಂಟ್ರಿ ಇದ್ದಂಗ ಐತೆ. ಮಸ್ತ್ ಐತೆ. ನನ್ಗಂತೂ ನೋಡಿ ದಿಲ್ ಖುಷಿ ಆಗೋಯ್ತು. ಎಲ್ಲ ವಿಡಿಯೋ ಇಟ್ಕೊಳ್ಳೋಣ ಅಂತಿದ್ದೆ. ಬೇಡ ವಿಡಿಯೋ ಹಿಡಿಬೇಡ ಅಂದ್ರು. ಬಂದು ಅನ್ಲೋಡ್ ಪಾಯಿಂಟ್ ಗಾಡಿ ಹಾಕ್ದೆ. ನಾನು ಸ್ವಲ್ಪ ಅನ್ಲೋಡ್ ಮಾಡಕ್ ಹೆಲ್ಪ್ ಮಾಡ್ಕೊಟ್ಟೆ ಅಣ್ಣನ್ಗೆ. ಇದ್ರೆ ಮನೆ ತೋರಿಸ್ತೀನಿ ಮನೆ ಹೆಂಗೈತೆ ಅಂತ. ಅಪ್ಪ ಈ ಮನೆ ಅಂತೂ ಕೇಳಲೇಬೇಡ್ರಿ ಗುರು. ಎಷ್ಟು ಕೋಟಿ ಖರ್ಚು ಮಾಡೋರು ಈ ಮನೆಗಂತೂ. ಹೆಂಗೈತೆ ಗೊತ್ತಾ, ಇನ್ನ ಅಂಡರ್ ಕನ್ಸ್ಟ್ರಕ್ಷನ್ ಮನೆ ಐತೆ. ಈ ಮನೆ ಬಾಲ್ಕನಿ ನೋಡ್ರಿ ಎಷ್ಟು ದೊಡ್ಡದಾಗೈತೆ. ಅಪ್ಪ ಈ ಮನೆ ನಾನು ನೋಡಿ ಅಂತೂ ನಾನಂತೂ ದಿಲ್ ಖುಷಿ ಆಗೋದೆ. ಇದ್ರದ್ದು ಬಾಡಿಗೆ ಕಾಸು 2,000 ರೂಪಾಯಿ ಇಸ್ಕೊಂಡೆ. ಮನೆಗೆ ಬರೋ ಅಷ್ಟೊಂದು ಸಾಯಂಕಾಲ ಆಗೋಗಿತ್ತು. ಏನ್ ಸ್ಟ್ಯಾಂಡ್ ಹೋಗೋದು ಅನ್ಬಿಟ್ಟು ಮನೆಗೆ ಹೋಗಿದ್ದೆ. ನಮ್ ಕಾರ್ಪೆಂಟರ್ ಫೋನ್ ಮಾಡ್ಬಿಟ್ಟು ಅಂಗಡಿ ಹತ್ರ ಗಾಡಿ ಹಾಕೋ ಒಂದು ಲೋಡ್ ಐತೆ ಅಂದ್ರು. ಲೋಡ್ ಮಾಡೋದು ಯಾಕೋ ಲೇಟ್ ಆಯ್ತಿದೆ. ಅದಕ್ಕೆ ನಾನೇ ಐಟಮ್ಗಳು ಎತ್ತಿ ಲೋಡ್ ಮಾಡ್ಕೊತಿದ್ದೆ. ಇಲ್ಲಿ ತಂದೆ ಅನ್ಲೋಡ್ ಪಾಯಿಂಟ್ ಆಗ್ತಾ ಇದು ಲೋಕಲ್ ಐತಿದೆಲ್ಲ. ಇಲ್ಲಿ ಅಂಗಡಿ ಹತ್ರ ಎಲ್ಲ ಅನ್ಲೋಡ್ ಮಾಡ್ಕೊಂಡ್ರು. 200 ರೂಪಾಯಿ ಕೈ ಕೊಟ್ರು. ಮತ್ತೆ ಅರ್ನಿಂಗ್ ಬಂದೆ 2,550 ರೂಪಾಯಿ. ಅದ್ರಲ್ಲಿ 600 ರೂಪಾಯಿ ಖರ್ಚಾಗೈತೆ ಡೀಸೆಲ್ಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.